3 ಮನೆಗಳ ಮೇಲೆ ಭಾರೀ ಗಾತ್ರದ ಮರ ಉರುಳಿ ಮನೆಗಳು ಹಾನಿ. ಸರ್ಕಾರ ಪರಿಹಾರ ನೀಡಬೇಕೆಂದು ಮನವಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಭಾರೀ ಗಾಳಿ ಮಳೆಗೆ ಮರವೊಂದು 3 ಮನೆಗಳ ಮೇಲೆ ಉರುಳಿ ಬಿದ್ದು ಮನೆಗಳು ಅಪಾರ ಹಾನಿಯಾದ ಘಟನೆ ರಾಂಪುರ ಗ್ರಾಮದಲ್ಲಿ ನಡೆದಿದೆ. ಮನೆಗಳು ಹಾನಿಯಾದ ರಾಂಪುರ ಗ್ರಾಮದ ಪಂಪಮ್ಮ ಬಿ, ಪೀರಂ ಕೊಟ್ರಮ್ಮ ಮಾಧ್ಯಮದವರೊಂದಿಗೆ ಮಾತನಾಡಿ, ನಮ್ಮ 3 ಮನೆಗಳ ಮೇಲೆ ಭಾರೀ ಗಾತ್ರದ ಮರ ಉರುಳಿ ಬಿದ್ದು ಪರಿಣಾಮ ಮನೆಗಳು ಹಾನಿಯಾಗಿವೆ. ನಮ್ಮ ಮನೆಯಲ್ಲಿದ್ದ ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದೇವೆ. ಇದಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾನಿಯಾದ ನಮ್ಮ ಮನೆಗಳ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಒಪ್ಪಿಸಿ ಕೂಡಲೇ ಸರ್ಕಾರದಿಂದ ನಮಗೆ ಪರಿಹಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಕುಟುಂಬಸ್ಥರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ, ಪ್ರಜಾಪವರ್ ನ್ಯೂಸ್. ಹೌದಾ, ಏನಾಗಿತ್ತಮ್ಮ ಇದು? ನಾ ರಾತ್ರಿ ಅಡಿಗೆ ಮಾಡಕತ್ತೀವಿ 9 ಗಂಟೆಗ. ಚಟ್ ಚಟ್ ಅಂದಂಗ ಆತ. ನಮ್ಮ ಹುಡುಗಿಂದ ಕೊಯ್ ನೋಡಿ ಸರ್. ಅಲ್ಲ ಫಸ್ಟಿಗೆ ನಮ್ಮ ಅಜ್ಜ ನಮ್ಮ ಯಜಮಾನ್ರು ಯಾಕೆ ಅರಿಯಲ್ಲ ಬಗ್ಗೆ ನೋಡೋಗಪ್ಪ ಅಂತಂತ ಬಂದ ಅಪ್ಪ ಯಾಕೆ ಚಟ್ ಚಟ್ ಅಂತಂದ ಅಂತ ಹೊರ ಕೊಡೋಗ್ತಿದ್ದಾಗ ಒಮ್ಮರೆ ಬಿದ್ದು ಬಿಡ್ತು ಸರ್. ಹೌದಾ, ನೀವು ಇಲ್ಲೇನು ಮಾಡಕತ್ತಿದ್ರಮ್ಮ? ನಾವ್ ಅಡಿಗೆ ಮಾಡಕತ್ತಿದ್ವಿ ಒಳಗ. ಹೌದಾ, ಹಂಗ ಎಲ್ಲಾರು ಹಂಗ ಒಂದಟ್ಟಿಗೆ ಹೊರ ಕೊಡೋದ್ವಿ. ಹೊರ ಕೊಡೋಗೋದು ಒಂದು ಅವಸರ ಹಂಗ ಬಿದ್ದು ಬಿಡ್ತು. ನಿನ್ನ ಹೆಸರೇನಮ್ಮ? ರಾಂಪುರ. ನನ್ನ ಹೆಸರು ಪೀರಮ್ಮ ಸರ್. ರಾಂಪುರ ನಮ್ಮೂರು. ನಾವು ರಾತ್ರಿ ಅಡಿಗೆ ಮಾಡಕತ್ತೀವಿ ಸರ್. ಒಮ್ಮೆಲೆ ಒಂದಟ್ಟಿಗೆ ಚಟ ಚಟ ಅನ್ನೋದು ಏನು ಹಿಂಗೆ ಸೌಂಡ್ ಬರ್ತದೆ. ನಾವು ಅದು ಲಕ್ಷಣ ಹಾಕಿದ್ವಿ ಸರ್. ಅದು ಒಮ್ಮೆ ಚಟ್ಟನ್ನು ಬಿದ್ಮೇಲೆ ನಮ್ಮ ಮಕ್ಳು ಮರಿ ಕರ್ಕೊಂಡು ಹೊರಗೆ ಹೊಡೀವಿ ಸರ್. ಸಣ್ಣ ಸಣ್ಣ ಮಕ್ಳು ಅದಾವ ಸರ್ ನಮ್ಮ ಮನ್ಯಾಗ. ಅಕಸ್ಮಾತ್ ಮಕ್ಳ ಮ್ಯಾಗ ನಮ್ಮ ಮ್ಯಾಗ ಬಿದ್ದಿದ್ರು ಸರ್, ಜೀವ ಹೋಗಿದ್ರೆ ಏನು ಮಾಡ್ತಿದ್ರಿ? ಇವಾಗ ಎಷ್ಟು ದಿನ ಸರ್ ಅದು ಒಲೆತ್ ಅಂತ ಹೇಳಕತ್ತೀವಿ. ಒಬ್ರು ಕಿವಿ ಹಾಕ್ಯಂತ ನಮ್ಮ ಗಾಡಿಲ್ಲ ಏನಿಲ್ಲ, ಒಂದಟಿಗೆ ಬಿದ್ದತ್ತೆ. ಅದು ಯಾರಿಗೆ ಹೇಳಿದ್ರಮ್ಮ? ಹೊಲ್ದಾರಿ ಹೇಳಿದ್ವಿ ಸರ್. 3 ತಿಂಗಳು 4 ತಿಂಗಳು ಸರ್ ಹೇಳಕಚ್ಚಿ. ಸಣ್ಣ ನಮ್ಮ ಮಕ್ಳು ಅದಾವ ಸರ್ ನಮ್ಮ ಮನೆ ಬರೀ. ನಮ್ಮ ಅಮ್ಮನ ಮ್ಯಾಗ ಸ್ವಲ್ಪ ಬಿದ್ದದ ಸರ್. ಇಲ್ಲೇ ಕುಂತ್ಕೊಂಡ್ ಸರ್ ನಾವು. ಪೀರಮ್ಮ ಸರ್. ಯಾವ ಊರು? ರಾಂಪುರ ಸರ್. ಏನಾಗಿತ್ತಮ್ಮ ಇಲ್ಲಿ? ರಾತ್ರಿ ಮರ ಬಿಡ್ರಿ ಸರ್. ಎಷ್ಟು ಮನೆ ಮ್ಯಾಗ? 3 ಮನೆ ಮೇಲೆ ಬಿದ್ದವು ಸರ್. ನಾವು ಅಡಿಗೆ ಮಾಡಕತ್ತಿದ್ವಿ ಸರ್. ಅಡಿಗೆ ಮಾಡಕಾರ ಇಲ್ಲೇ ಕುಂತ್ಕೊಂಡು ಅಡಿಗೆ ಮಾಡಕತ್ತಿದ್ವಿ ಸರ್. ಒಮ್ಮೆಲೆ ಬಿದ್ದುಬಿಟ್ಟದ ಸರ್. ನಮಗೆ ಇದಕ್ಕೆ ಏನಾರ ಒಂದು ಪರಿಹಾರ ಮಾಡ್ಕೊಡಕ್ ಸರ್. ನೀವು ಭಾಳ ಲಾಸ್ ಆಗಿದೆ ಸರ್. 3 ವರ್ಷ ಸತಿ ಹೇಳಿ ನಾವು ಓನರ್ಗೆ ಹೊಲ್ದವನರ್ಗೆ ನಮ್ಮ 4 ಮಂದಿ ಜೀವ ನಿಮ್ಮ ಕೈಯಾಗ ಪರಿಹಾರ ಕೊಡಿಸ್ರಂತ ಅಂದು. ಮತ್ತೆ ಅವ್ರು ಇಲ್ಲಿವರೆಗೆ ಆದ್ರೂ ಬಂದು ನೋಡಿದಿಲ್ಲ? ನೀವ ಕೊಡಿಸ್ರಿ ಅಂತ ಹೇಳ್ತಾರೆ. ನಮಗೆ ಹೇಳ್ತಾರೆ ಸರ್. ಹೌದೇನಮ್ಮ? ನೀವ ಕಡಿಸಿ, ನೀವ ಮರ ತಗೊಳ್ರಿ, ನೀವ ಕಟ್ಗಿ ತಗೊಳ್ರಿ ಅಂತ ಹೇಳ್ತಾರ. ಅವ್ರು ಕೊಡಿಸ್ರಿ ಅಂದ್ರ ಹಂಗ ಅನ್ನೋದವ್ರು. ಹೌದೇನಮ್ಮ? ನಮ್ಮ ಮನೆಗಳು ಅವನ್ನೆಲ್ಲ ನೋಡಿ ಎಲ್ಲ ಕಳ್ಕೊಂಡವ್ರಿ. ಎಲ್ಲ ಇದ್ರಲ್ಲಿದ್ದಾನೆ ಎಲ್ಲ ಕಳ್ಕೊಂಡು ಇಲ್ಲಿ ಕುಂತ ನೋಡಿ ಏನ್ ಮಾಡ್ತೀರಿ ನೋಡ್ರಿ ನೀವು. ಅಲ್ಲಮ್ಮ, ಇವಾಗ ಅವ್ರಿಗೆ ಹೊಲ್ದಾರಿಗೆ ಹೇಳಿದ್ರಲ್ಲ, ಹೊಲ್ದಾರು ತೆಗಿದ ಕಾರಣಕ್ಕ ಅಧಿಕಾರಿಗಳಿಗೆ ಯಾರಿಗಾರು ಹೇಳಿದ್ರಿ ನೀವು? ನಾನು 2 ಹೋಗಿ ಹೇಳಿ ಬಂದನ್ರಿ. ಯಾರಿಗೆ ಹೇಳಿ ಅಮ್ಮ? ಓಬಣ್ಣರಿಗೆ. ಓಬಣ್ಣವ್ರ ಅಧ್ಯಕ್ಷರು ಓಬಣ್ಣವ್ರಿಗೆ. ಅವ್ರು ಏನಂದ್ರು, ಆಡಿಯೋ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡ್ರಿಮ್ಮ, ನಮಗೆಲ್ಲ ಅದು ಪರವ್ರ ಅಂತ ಹೇಳಿದ್ರು ಅವರು. ಇವಾಗ ಏನಾಗಬೇಕಾಗಿದೆ? ನಮಗೆ ಮನೆ ಕಟ್ಸ್ಕೊಡ್ರಿ. ಏನಾರ ಮಕ್ಳಿಗೆ ಏನಾರ ಆಗಿದ್ರೆ ಏನ್ ಗತಿ ಇತ್ತು? ಮಕ್ಕಂದಾಗ ಏನಾರ ಬಿದ್ದಿದ್ರೆ ಸರ್ ಜೀವ ಅಡಿಗೆ ಮಾಡ್ಕೊಂಡು ಉಂಡ್ರಲ್ಲ ನಾವು ಹಂಗ ಮಕ್ಕಂದೇವಿ. ನಾವ್ ಮಕ್ಕಂದೆಲ್ಲ ಇಲ್ಲೇ ಸರ್. ಮ್ಯಾಗಳು ತಗಡ್ಸಕ್ಕೆ ಬಿದ್ದ ಸರ್ ನನ್ನ ತಲೆ ಮೇಲೆ. ಸರಿ, ಇಲ್ಲೇ ಕುಂತ್ಕೊಂಡಿ ಸರ್. ಎಲ್ಲಿದ್ದು ಸೀರಾ ಸಣ್ಣ ರೂಮ್ ಇಲ್ಲೇ ಕುಂತ್ಕೊಂಡು ಅಡಿಗೆ ಮಾಡಕಚ್ಚಿ ನಾವು.